ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಯೋಗಾಭ್ಯಾಸವನ್ನು ಸ್ಟಾರ್ಟ್ ಮಾಡುವ. ಲೆಟ್ಸ್ ಸ್ಟಾರ್ಟ್ ಅವರ್ ಯೋಗ ಸೆಷನ್ ವಿತ್ 3 rounds of ಓಂಕಾರ. ಜಸ್ಟ್ ಇನ್ಹೇಲ್ ಡೀಪ್ಲಿ and chant inhale just start with 3 rounds and we will go for neck up and down. ಕತ್ತಿನ ಮೂಮೆಂಟ್ ಅನ್ನು ಅಭ್ಯಾಸ ಮಾಡುವ. ಮೊದಲಿಗೆ 3 ಬಾರಿ ಓಂಕಾರದ ನಂತರ ಕತ್ತಿನ ವ್ಯಾಯಾಮ. ದೀರ್ಘವಾಗಿ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ 5 ರಿಂದ 7 ಬಾರಿ ಅಭ್ಯಾಸ ಮಾಡಿ. ಉಸಿರು ತಗೊಳ್ತಾ ಬಲಕ್ಕೆ, ಉಸಿರು ಬಿಡ್ತಾ ಎದುರು, ಉಸಿರು ತಗೊಳ್ತಾ ಎಡಕ್ಕೆ, ಉಸಿರು ಬಿಡ್ತಾ ಎದುರು. ಇನ್ಹೇಲ್ ರೈಟ್, ಎಕ್ಸೇಲ್ ಫ್ರಂಟ್, ಇನ್ಹೇಲ್ ಲೆಫ್ಟ್, ಎಕ್ಸೇಲ್ ಫ್ರಂಟ್. 3 ರಿಂದ 5 ಬಾರಿ ಅಭ್ಯಾಸ ಮಾಡಿ. ಉಸಿರು ತಗೊಳ್ತಾ ಕಿವಿಯನ್ನು ಭುಜಕ್ಕೆ ತಾಗಿಸ್ಲಿಕ್ಕೆ ಟ್ರೈ ಮಾಡಿ. ಟ್ರೈ ಟು ಟಚ್ ಯುವರ್ ಇಯರ್ಸ್ ಟು ಯುವರ್ ಶೋಲ್ಡರ್. ಡೋಂಟ್ ರೇಸ್ ಯುವರ್ ಶೋಲ್ಡರ್. ಭುಜವನ್ನು ಎತ್ತಬೇಡಿ. ನಾರ್ಮಲ್ ಬ್ರೀದಿಂಗ್ ಇರಲಿ. ಈಗ ಕತ್ತಿನ ರೊಟೇಷನ್ ಅನ್ನು ಅಭ್ಯಾಸ ಮಾಡುವ. ಉಸಿರು ತಗೊಳ್ತಾ ಬಲ ಹಿಂದೆ, ಉಸಿರು ಬಿಡ್ತಾ ಎಡ ಮುಂದೆ. ಇನ್ಹೇಲ್ ರೈಟ್ ಬ್ಯಾಕ್, ಎಕ್ಸೇಲ್ ಲೆಫ್ಟ್ ಫ್ರಂಟ್. ಇನ್ಹೇಲ್ ರೈಟ್ ಬ್ಯಾಕ್, ಎಕ್ಸೇಲ್ ಲೆಫ್ಟ್ ಫ್ರಂಟ್. ಉಸಿರು ತಗೊಳ್ತಾ ಬಲ ಹಿಂದೆ, ಉಸಿರು ಬಿಡ್ತಾ ಎಡ ಮುಂದೆ. ಇದನ್ನ ಒಂದು 3 ರಿಂದ 5 ಬಾರಿ ಅಭ್ಯಾಸ ಮಾಡಿ. ನಿಮಗೆ ಎಷ್ಟಾಗ್ತದೆ ಅಷ್ಟು. Do as per your wish, how much you are comfortable. On the other side now, ಎಡಬದಿಗೆ ಉಸಿರು ತಗೊಳ್ತಾ ಎಡ ಹಿಂದೆ, ಉಸಿರು ಬಿಡ್ತಾ ಬಲ ಮುಂದೆ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ, ಉಸಿರಾಟವನ್ನು ಗಮನಿಸಿ, ಕತ್ತನ್ನು ರಿಲ್ಯಾಕ್ಸ್ ಮಾಡಿ. ಈಗ 2 ಕೈಗಳನ್ನು ಮುಂದೆ ತಂದು ಹೀಗೆ ಶೋಲ್ಡರ್ ರೊಟೇಷನ್ ಅನ್ನು ಅಭ್ಯಾಸ ಮಾಡುವ. ವಿಲ್ ಗೋ ಫಾರ್ ಶೋಲ್ಡರ್ ರೊಟೇಷನ್ ಫಾರ್ವರ್ಡ್ 5 to 7 rounds. Inhale and exhale. ನಾರ್ಮಲ್ ಬ್ರೀದಿಂಗ್. ಡೋಂಟ್ ಆಲ್ಟರ್ ಯುವರ್ ಬ್ರೀದಿಂಗ್. ಉಸಿರಾಟವನ್ನು ಚೇಂಜ್ ಮಾಡಬೇಡಿ. ನಾರ್ಮಲ್ ಆಗಿರಲಿ, ಬಟ್ ರಿಲ್ಯಾಕ್ಸ್ ಆಗಿ. ಸ್ಟ್ರೆಸ್ ಮಾಡಬೇಡಿ. ಆರಾಮದಲ್ಲಿ ನಿಮಗೆಷ್ಟು ಸತಿ, 1 ಸತಿ ಆಗುದಿದ್ರೆ ಅಷ್ಟೇ ಮಾಡಿ. 2 ಸತಿ, 3 ಸತಿ, 5 ಸತಿ, 10 ಸತಿ, ಎಷ್ಟು ಸಲ ಬೇಕಿದ್ರೂ ಅಭ್ಯಾಸ ಮಾಡ್ಬೋದು. ಜಾಸ್ತಿ ಒತ್ತಡ ಬೇಡ. ಈಗ ಎಲ್ಬೋ flexion and extension. Now we'll go for elbow flexion and extension. As you exhale, extend, inhale, flex. Exhale ಮಾಡ್ತಾ ಎದುರು, ಇನ್ಹೇಲ್ ಮಾಡ್ತಾ ಬೆಂಡ್ ಮಾಡಿ. ಈಗ ನಿಮ್ಮ ರಿಸ್ಟ್ ಜಾಯಿಂಟ್ ಮೂವ್ಮೆಂಟ್ ಅನ್ನು ಅಭ್ಯಾಸ ಮಾಡುವ ನಾವು. ಅಪ್ ಅಂಡ್ ಡೌನ್ ಮೂವ್ಮೆಂಟ್ಸ್ ಆಫ್ ಯೋರ್ ರಿಸ್ಟ್ with normal breathing. 5 rounds. Rotation of your wrist joint on the opposite side. Just relax. Now we'll go for the finger movements. ನಮ್ಮ ಫಿಂಗರ್ಸ್, ಬೆರಳುಗಳಿಗೆ ಸ್ವಲ್ಪ ಸ್ಟ್ರೆಸ್ ರಿಲೀವ್ ಅನ್ನು ಮಾಡುವ. ಮಾಂಸಖಂಡಗಳಿಗೆ ರಿಲ್ಯಾಕ್ಸೇಷನ್ ಸಿಗ್ಲಿಕ್ಕೋಸ್ಕರ ರಿಲ್ಯಾಕ್ಸ್ ಮಾಡಿ. ಈಗ ಬಲಬದಿಗೆ ಸ್ಟ್ರೆಚ್. ಎಷ್ಟಾಗ್ತದೆ ಅಷ್ಟು ನಿಮ್ಮ ಎಡ ಕೈಯನ್ನು ಮೇಲೆಗೆ ಎಳೀರಿ. ಜಸ್ಟ್ ಟ್ರೈ ಟು ಸ್ಟ್ರೆಚ್ how much ever possible. Try to give a nice stretch to your left side of your body. So you have to pull your left hand up. ಈಗ ಎಡಬದಿಗೆ ಬಲಗೈಯನ್ನು ಮೇಲೆ ತಗೊಂಡೋಗಿ ಆದಷ್ಟು ಎಳೀರಿ. ಸ್ಟ್ರೆಚ್ ಕೊಡಿ. ಜಸ್ಟ್ ಗಿವ್ ಅ ನೈಸ್ ಸ್ಟ್ರೆಚ್ ಟು ಯೋರ್ ರೈಟ್ ಹ್ಯಾಂಡ್ ಕಂಪ್ಲೀಟ್ಲಿ. ಸ್ಲೋಲಿ ರಿಲ್ಯಾಕ್ಸ್ ಯೋರ್ ಸೆಲ್ಫ್. ನಾವು ವಿಲ್ ಗೋ ಫಾರ್ ಭರದ್ವಾಜಾಸನ. ಭರದ್ವಾಜಾಸನದ ಅಭ್ಯಾಸವನ್ನು ಮಾಡುವ. ನಿಧಾನವಾಗಿ ಬಲಗೈಯನ್ನು ಹೀಗೆ ಹಿಂದೆ ತಗೊಂಡೋಗಿ ಟ್ರೈ ಟು ಬ್ರಿಂಗ್ ಯೋರ್ ರೈಟ್ ಹ್ಯಾಂಡ್ ಫ್ರಮ್ ದ ಬಿಹೈಂಡ್ ಆ್ಯಂಡ್ ಟ್ರೈ ಟು ಕ್ಯಾಚ್ ಹೋಲ್ಡ್ ಯೋರ್ finger. If you can't, just leave it there. Stay like this for a while. Spine twist kodi.
ಕೈ ಹಿಡಿಲಿಕ್ಕಾಗಲಿಲ್ಲ ಅಂದರೆ ಫೋರ್ಸ್ ಮಾಡಬೇಡಿ, ಕೈಯನ್ನು ಜಸ್ಟ್ ಹಿಂದೆಯಿಂದ ಇಟ್ಟರೆ ಸಾಕು. ಡೋಂಟ್ ಫೋರ್ಸ್ ಯೋರ್ ಸೆಲ್ಫ್, ಜಸ್ಟ್ ಟ್ರೈ ಟು ಬ್ರಿಂಗ್ ಯೋರ್ ಹ್ಯಾಂಡ್ ಫ್ರಮ್ ದ ಬ್ಯಾಕ್ and try to hold your thumb. I mean not the thumb, the big toe. If you can't hold it, just no need to hold, just twist yourself and stay there. Stay there for a while. Focus on your breathing pattern. Keep your back and neck erect. Slowly release and relax. We'll go for the right and left side bend of your hips. ಬಲಬದಿಗೆ ಹೀಗೆ ಬೆಂಡ್ ಆಗಿ, ಟಚ್ ಮಾಡ್ಲಿಕ್ಕೆ ಆಗದಿದ್ರೆ ಹಣೆಯನ್ನು ಎಷ್ಟಾಗ್ತದೆ ಅಷ್ಟು ಬೆಂಡ್ ಆಗಿ. ಎಸ್, ವೆರಿ ಗುಡ್. ಸ್ವಲ್ಪ ಫಾಸ್ಟ್ ಆಗಿ ಆದರೆ ಅಭ್ಯಾಸ ಮಾಡಿ. ಇಫ್ ಯು ಕ್ಯಾನ್ ಡೂ ಬಿಟ್ ಫಾಸ್ಟರ್ ಪ್ಲೀಸ್. ಇಫ್ ಯು ಕಾಂಟ್, just stay there. Just hold and relax yourself there. 5 to 10 rounds each side. Practice. Very good. Now we'll go for up and down movement of your hip joint. This is mainly for your hip joint. ನಮ್ಮ hip joint ಗೋಸ್ಕರ ನಾವು ಮಂಡಿಯನ್ನು ಹೀಗೆ ಮೇಲೆ ಕೆಳಗೆ ಮಾಡ್ತಾ ಇದ್ದೇವೆ. 3ರಿಂದ 5 ಬಾರಿ ಅಭ್ಯಾಸ ಮಾಡಿ. ನಾರ್ಮಲ್ ಬ್ರೀದಿಂಗ್ ಇರಲಿ. ಜಸ್ಟ್ ಸ್ಟಿಫ್ನೆಸ್ ಇದ್ದರೆ ರಿಲ್ಯಾಕ್ಸ್ ಆಗ್ತದೆ. ಇಫ್ ಯು ಹ್ಯಾವಿಂಗ್ ಎನಿ ಸ್ಟಿಫ್ನೆಸ್ ಇಟ್ ವಿಲ್ ಹೆಲ್ಪ್ ಯು. ಈಗ ರೈಟ್ ಆ್ಯಂಡ್ ಲೆಫ್ಟ್ ಮೂಮೆಂಟ್ ಆಫ್ ಯುವರ್ ಹಿಪ್ ಜಾಯಿಂಟ್. 5ರಿಂದ 7 ಬಾರಿ ಮಾಡಿ, ಇಲ್ಲದಿದ್ದರೆ 3ರಿಂದ 5 ಬಾರಿ, ಎಷ್ಟಾಗ್ತದೆ ಅಷ್ಟು ಕಂಫರ್ಟೇಬಲ್ ಇರುವ ಹಾಗೆ ಮಾಡಿ. ಈಗ ಎಡಬದಿಯಲ್ಲಿ ಅಪ್ ಆ್ಯಂಡ್ ಡೌನ್ ಮೂಮೆಂಟ್, ಕಾಲನ್ನು ಮೇಲೆ ಹೀಗೆ ಕೆಳಗೆ. ನಮ್ಮ ನೀ ಜಾಯಿಂಟಿಗೆ ಹಿಪ್ ಜಾಯಿಂಟಿಗೆ ಎರಡಕ್ಕೂ ಹೆಲ್ಪ್ ಆಗ್ತದೆ. ಬೋತ್ ಫಾರ್ ಯೋರ್ ನೀಸ್ ಆ್ಯಂಡ್ ಯೋರ್ ಹಿಪ್ಸ್. ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್. ವೆರಿ ಗುಡ್. ನೌ right and left side movement of your hip joint. Try to practice for 5 to 7 rounds with normal breathing. Yes, very good. Now we'll go for the butterfly movement ಅನ್ನು ಅಭ್ಯಾಸ ಮಾಡುವ. ಚಿಟ್ಟೆಯ ಥರ ನಮ್ಮ ಕಾಲುಗಳನ್ನು ಮೇಲೆ ಕೆಳಗೆ ಅದರ ರೆಕ್ಕೆಯ ಥರ ಹಾರಿಸುವುದು. ಫ್ಲಾಪಿಂಗ್ ಅವರ್ both legs like a butterfly. 50ರಿಂದ 100 ಸತಿ ಮಾಡ್ಬೋದು, 20 ಸತಿ ಮಾಡ್ಬೋದು, 10 ಸತಿ ಮಾಡ್ಬೋದು. ಏನೂ ಆಗಲಿಲ್ಲ ಅಂದರೆ 5 ಸತಿ ಮಾಡ್ಬೋದು. ಯು ಕ್ಯಾನ್ ಡೂ ಹೌ ಮಚ್ ಎವರ್ ಯು ಕ್ಯಾನ್. ಡೋಂಟ್ ಫೋರ್ಸ್ ಯುವರ್ ಸೆಲ್ಫ್. ಜಸ್ಟ್ ಟ್ರೈ ಟು ಲೂಸನ್ ಅಪ್ ಆ್ಯಂಡ್ ಪ್ರಾಕ್ಟೀಸ್. ಹೀಗೆ ಎರಡೂ ಕಾಲುಗಳನ್ನು ಅಗಲ ಮಾಡಿ. ಓಪನ್ ಯೋರ್ ಬೋತ್ ಲೆಗ್ಸ್ ಲೈಕ್ ದಿಸ್ ಟು ಓಪನ್ ಯೋರ್ ಹಿಪ್ಸ್. ಸ್ಲೋಲಿ ಕಮ್ ಆ್ಯಂಡ್ ಟ್ರೈ ಟು ಬೆಂಡ್ ಫಾರ್ವರ್ಡ್ ಹೌ ಮಚ್ ಎವರ್ ಪಾಸಿಬಲ್. ಎಷ್ಟಾಗ್ತದೆ ಅಷ್ಟು ಫಾರ್ವರ್ಡ್ ಬೆಂಡ್ ಆಗಿ ಅಲ್ಲೇ ರಿಲ್ಯಾಕ್ಸ್ ಮಾಡಿ. ಇಷ್ಟು ಬೆಂಡ್ ಆಗಲಿಕ್ಕೆ ಆಗೋದಿಲ್ಲ ಅಂದರೆ ನಿಮಗೆ ಎಷ್ಟಾಗ್ತದೆ ಅಷ್ಟು, ಇಷ್ಟು ಬೆಂಡ್ ಆಗಲಿಕ್ಕೆ ಆಗ್ತದೆ ಅಂತ ಆದರೆ ಅಷ್ಟೇ ಮಾಡಿ. ಇಫ್ ಯು ಕ್ಯಾನ್ ಓನ್ಲಿ ದಿಸ್ ಮಚ್ ದೆನ್ ಬೆಂಡ್ ಓನ್ಲಿ ದಿಸ್ ಮಚ್. ನೋ ನೀಡ್ ಟು ಬೆಂಡ್ ಫಾರ್ವರ್ಡ್. ಸ್ಟೇ ದೇರ್ ವಿತ್ ದ ನಾರ್ಮಲ್ ಬ್ರೀದಿಂಗ್. ವೆರಿ ಗುಡ್. ಸ್ಟೇ. ವೆರಿ ಗುಡ್. ಇಫ್ ಯು ಕ್ಯಾನ್ ಓನ್ಲಿ ದಿಸ್ ಮಚ್ ದೆನ್ ಪ್ರಾಕ್ಟೀಸ್ ಓನ್ಲಿ ದಿಸ್ ಮಚ್. ಇಷ್ಟೇ ಆಗ್ತದೆ ಅಂತಾದರೆ ಇಷ್ಟೇ ಅಭ್ಯಾಸ ಮಾಡಿ, ಬಟ್ ಅಲ್ಲೇ ಮೇಂಟೈನ್ ಮಾಡಿ. ನಮ್ಮ ಹಿಪ್ಸ್ ಓಪನ್ ಆಗ್ತದೆ. ಪೇನ್ ಆದರೂ ಸ್ವಲ್ಪ ಸಹಿಸಿ. ಇಫ್ ಯು ಫೀಲ್ ದ ಪೇನ್, ಜಸ್ಟ್ ಎಂಜಾಯ್ ದ ಪೇನ್. ರಿಲ್ಯಾಕ್ಸ್ ಯುವರ್ ಸೆಲ್ಫ್. ನಾವು ವಿಲ್ ಗೋ ಫಾರ್ ದ ನೀ ಜಾಯಿಂಟ್ ಮೂಮೆಂಟ್. ನೀಗೆ ಸ್ವಲ್ಪ ಮೂಮೆಂಟನ್ನು ಕೊಡುವ. ಹೀಗೆ ಸಪೋರ್ಟ್ ಕೊಡಿ. ನೀಯನ್ನು ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಮಾಡಿ. Go for up and down movement of your knees. Normal breathing ಇರಲಿ. 5ರಿಂದ 7 ಬಾರಿ ಅಭ್ಯಾಸ ಮಾಡಿ. ವೆರಿ ಗುಡ್. ಇನ್ನೊಂದು ಕಡೆಯಲ್ಲಿ ಆನ್ ದ ಅದರ್ ಸೈಡ್ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್ ಆಫ್ ಯೋರ್ ಲೆಗ್. ವೆರಿ ಗುಡ್. 5ರಿಂದ 7 ಬಾರಿ, 3 ಬಾರಿ ಅಥವಾ 2 ಬಾರಿ, ಎಷ್ಟು ಸತಿ ಆಗ್ತದೆ ಅಷ್ಟು. ಈಗ ರೊಟೇಷನ್. ವಿಲ್ ಗೋ ಫಾರ್ ದ ರೊಟೇಷನ್. ಪ್ರಾಕ್ಟೀಸ್ ಲೈಕ್ ದಿಸ್ ವಿತ್ ನಾರ್ಮಲ್ ಬ್ರೀದಿಂಗ್.
right and left side. Very good. On the other side. Yes, very good practice. Opposite side. ಸಣ್ಣ ಸಣ್ಣ ಮೂಮೆಂಟನ್ನು ಅಭ್ಯಾಸ ಹೀಗೆ ಮಾಡಿದರೆ ನಮ್ಮ ಬಾಡಿ ರಿಲ್ಯಾಕ್ಸ್ ಆಗ್ತದೆ. ಇಫ್ ಯು do this kind of small loosening exercises, will feel relaxed. Just practice this and see. Inhale up, exhale, ankle joint movement. ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ. 5 ಬಾರಿ ಅಭ್ಯಾಸ ಮಾಡಿ. ಜಾಸ್ತಿ ಬೇಕಿದ್ರೆ ಅಭ್ಯಾಸ ಮಾಡ್ಬೋದು. ಇನ್ ಆ್ಯಂಡ್ ಔಟ್ ಮೂಮೆಂಟ್ ಆಫ್ ಯುವರ್ ಆ್ಯಂಕಲ್ ಜಾಯಿಂಟ್. ಆ್ಯಂಕಲ್ ಜಾಯಿಂಟನ್ನು ಒಳಗೆ ಹೊರಗೆ ಹೀಗೆ ಅಭ್ಯಾಸ ಮಾಡಿ 5ರಿಂದ 10 ಬಾರಿ. ನಾರ್ಮಲ್ ಬ್ರೀದಿಂಗ್, ಉಸಿರಾಟ ನಾರ್ಮಲ್ ಇರಲಿ. ಈಗ ರೊಟೇಷನ್, ಆ್ಯಂಕಲ್ ಜಾಯಿಂಟ್ ರೊಟೇಷನನ್ನು ಅಭ್ಯಾಸ ಮಾಡಿ. ಗೋ ಫಾರ್ ಆ್ಯಂಕಲ್ ಜಾಯಿಂಟ್ ರೊಟೇಷನ್. ವೆರಿ ಗುಡ್. ಆಫ್ಟರ್ ಒನ್ ಸೈಡ್ ಡೂ ಇಟ್ ಆನ್ ದ ಅದರ್ ಸೈಡ್ ಟು. 5 ಬಾರಿ ಬಲ ಮಾಡಿದರೆ 5 ಬಾರಿ ಎಡ ಮಾಡಬೇಕು. ಇಷ್ಟು ಅಭ್ಯಾಸ ಮಾಡಿದ ನಂತರ ಕಾಲುಗಳನ್ನು ನಮ್ಮ ಬೆರಳುಗಳ ಒಂದು ಮೂಮೆಂಟನ್ನು ಮಾಡಿ. ಡೂ ದ 2 ಮೂಮೆಂಟ್ಸ್ ಫಾರ್ 5 ರೌಂಡ್ಸ್. ಈಗ ಕಾಲುಗಳನ್ನು ಅಗಲ ಮಾಡಿ ತಲೆಯನ್ನು ಬಲ ಅಥವಾ ಎಡಭುಜ ಅಥವಾ ಹಿಂದಕ್ಕೆ ಇಡ್ಬೋದು. ಹೌ ಎವರ್ ಯು ಕ್ಯಾನ್, just do it. Right shoulder or left shoulder, or keep it like this and relax yourself. You have given a nice loosening exercise for every joint. Every jointಗೆ ನೀವು ಮೂಮೆಂಟನ್ನು ಕೊಟ್ಟಿದ್ದೀರಿ. ಆ ರಿಲ್ಯಾಕ್ಸೇಷನನ್ನು ಫೀಲ್ ಮಾಡಿ. Just feel your every joint muscles are completely relaxed. Practice this every day.